ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಹುಲ್ ಮಾತಾಡ್ತಿದ್ದೀನಿ. ನನ್ನ ಜೊತೆ ಒಂದು ಬಚ್ಚನ್ ಸರ್ ಇದ್ದಾರೆ. ದೈವ ಸಿನಿಮಾದ ಬಗ್ಗೆ ಅವ್ರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ. ನನ್ನ ಗೆಳೆಯ, ಆತ್ಮೀಯ ಗೆಳೆಯ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ ಇಲ್ಲ. CCL ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಿದ್ರಿ. ಈಗ ದೈವ ಸಿನಿಮಾ ಬರ್ತಿದೆ. ನಿಮ್ಮಿಂದನೇ ದೈವ ಅಂತೆಲ್ಲ ಬರುತ್ತಂತ ಕೇಳ್ಪಟ್ಟಿದ್ದೀನಿ. ಹೇಗೆ ದೈವ ಸಿನಿಮಾದಲ್ಲಿ ನಿಮ್ಗೆ ಹೇಗೆ ಚಾನ್ಸ್ ಸಿಕ್ತು? ನಮಗೆ CCL ದೈವ ಬಲ ಇತ್ತು, ಗೆದ್ದು ಬಂದಿದ್ದೀವಿ. ಅದೇ ಥರ ಇವಾಗ 12ನೇ ತಾರೀಕು ದೈವ ಸಿನಿಮಾ ಇಟ್ಕೊಂಡು ಹೊರಟಿದ್ದೀವಿ. ಬಟ್ ನನ್ನ ಪಾತ್ರದ ಬಗ್ಗೆ ಮಾತಾಡೋದಾದರೆ ನೆಗೆಟಿವ್ ರೋಲ್ ಮಾಡಿದ್ದೀನಿ. ಒಂದಿಷ್ಟು ನಾನೊಂದು 30-35 ಸಿನಿಮಾಗಳು ಮಾಡಿದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲದೂ ನೆಗೆಟಿವೇ ಮಾಡಿರೋದು ನಾವು. ಏಕೆಂದರೆ ನನ್ನ ಹೈಟು, ಪರ್ಸನಾಲಿಟಿ, ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೂ ಕೂಡ ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಆಸೆ ಇದೆ. ಬಟ್ ಆದರೆ ನನ್ನ ಹೈಟ್, ಪರ್ಸನಾಲಿಟಿ ನೆಗೆಟಿವ್ ಸೂಟ್ ಆಗುತ್ತೆ. ಇದರಲ್ಲೂ ಕೂಡ ನೆಗೆಟಿವ್. ಬಟ್ ಇದರಲ್ಲೊಂದು ವಿಭಿನ್ನವಾದ ಪಾತ್ರ. ಈ ನನ್ನ ಪಾತ್ರ ಸುತ್ತ ಅಂತ ಪಾತ್ರಗಳು. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಇನ್ನೊಂದು ನನ್ನ ತಂದೆ ಕ್ಯಾರೆಕ್ಟರ್ ಬಾಲರಾಜ್ ಅವರು ಮಾಡಿದ್ದಾರೆ. ವಿಭಿನ್ನವಾಗಿದೆ. ಬಟ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಈ ಪಾತ್ರಕ್ಕೆ. ಆ್ಯಕ್ಚುಲಿ ಹಾರ್ಡ್ ವರ್ಕು. ಪಾತ್ರನೂ ಹಾಗೆ ಇದೆ. ಒಂದು ಭಯ ಪಡೋವಂಥ ಪಾತ್ರ. ಎಲ್ಲೋ ಒಂದ್ಸತಿ ಕಾಂತಾರ ಸಿನಿಮಾ ನೋಡಿದಾಗ ದೈವ ಅಂತಂದರೆ ಕಾಂತಾರನೇ ಭಾವಿಸ್ತಾರಲ್ಲ. ಕಾಂತಾರ ಸಿನಿಮಾ ನೋಡಿ ಅದರದ್ದೇನಾದ ರಿಫ್ಲೆಕ್ಷನ್ ಅಥವಾ ಅದರದ್ದೇನಾದ ಪ್ಲಸ್ ಪಾಯಿಂಟ್ ಏನಾದ್ರು ತೊಗೊಂಡ್ರಣ ಈ ಸಿನಿಮಾ? ಇಲ್ಲ ಆ್ಯಕ್ಚುಲಿ ಆ ಥರ ನನಗೆ ಎಲ್ಲೂ ಅನಿಸಿಲ್ಲ. ಆ್ಯಕ್ಚುಲಿ ಇದನ್ನ ದೈವ ಅನ್ನೋದು ಕ್ಲೈಮ್ಯಾಕ್ಸ್ ಪೋರ್ಷನ್ ಎಲ್ಲ ನಮ್ಮ ಡೈರೆಕ್ಟ್ರು ಮುಂಚೆನೇ ಆ್ಯಕ್ಚುಲಿ ಈ ಸಿನಿಮಾ ಬರೋದಕ್ಕಿಂತ ಮುಂಚೆನೇ ಥಿಂಕ್ ಮಾಡಿದ್ರಂತೆ. ಆ್ಯಕ್ಚುಲಿ ದೈವ ಅನ್ನೋದು ಅವಾಗಲೇ ಅವ್ರ ಮೈಂಡಲ್ಲಿ ಕೂತ್ಬಿಟ್ಟಿತ್ತಂತೆ. ಬಟ್ ಈ ಪಾತ್ರ ನಮಗೆ ಕಾಂತಾರದ್ದು ಇದಕ್ಕೂ ಇಲ್ಲ. ಬಟ್ ಅದು ಮಂಗಳೂರು ಸೈಡ್ ಆದರೆ ಇದು ನಮ್ಮ ಕಾಲಭೈರವ ಆದಿಚುಂಚನಗಿರಿ ಕೇಳಿರ್ಬೋದು. ಅಲ್ಲಿ ಈ ಜೋಗಯ್ಯ ಅದನ್ನ ಒಂದು ಲೈನ್ ಇಟ್ಕೊಂಡು ಮಾಡಿದ್ದಾರೆ. ಓಕೆ. ನಿಮ್ಮ ಹೈಟು, ಪರ್ಸನಾಲಿಟಿ ನೋಡಿದಾಗ ಅಂದ್ಕೊಂಡಿಲ್ವ ನೀವು ಇವತ್ತು ನಾನು ಹೀರೋ ಆಗ್ತೀನಿ ಅಂತ? ವಿಲನ್ನೇ ಮಾಡ್ತಿದ್ರಿ, ಹೀರೋ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ ಒಬ್ಬ ಚಾನ್ಸ್? ಸರ್ ಊರ ಮೇಲೆ ಇಲ್ಲ ಸರ್. ನಾನು ಥಿಯೇಟ್ರಿಂದ ಬಂದಿರೋದ್ರಿಂದ ಥಿಯೇಟ್ರಲ್ಲಿ ಕಸ ಹೊಡ್ಕೊಂಡು ಬಂದವರು ಸರ್. ನಾನು ಸ್ಟಾರ್ಟಿಂಗ್ ಸಿನಿಮಾ ರಂಗಕ್ಕೆ ಬಂದಾಗ ನಾನು ಬಂದು ಒಂದು 20 ವರ್ಷ ಆಯಿತು ಸರ್. 20 ವರ್ಷ ಆಯಿತು ಸರ್. ಬಟ್ ಅವಾಗಲಿಂದನೂ ಸ್ಟ್ರಗಲ್ ಗೊತ್ತಿರ್ಬೋದು. ನಾನು ಫಸ್ಟ್ ಸಿನಿಮಾಗಳು ಮಾಡಿದಾಗ ಕ್ಯಾರೆಕ್ಟ್ರು ಅಂತ ಕರೆಸ್ಬಿಟ್ಟು ಗ್ಯಾಂಗ್ ಅನ್ನಿಸ್ಬಿಡೋರು. ನಾನು ಅಂದ್ಕೊಂಡೆ ಯಾಕೆ ಈ ಥರ ಆಗ್ತಾಯಿದೆ, ನಮ್ಗೆ ಯಾಕೆ ಒಳ್ಳೆ ಪಾತ್ರಗಳು ಸಿಗ್ತಾಯಿಲ್ಲ ಅಂತ ಅಂದಾಗ ನಾನು ಥಿಯೇಟ್ರಿಗೆ ಬಂದ್ಬಿಟ್ಟೆ. ಒಂದು 6-7 ವರ್ಷ ಥಿಯೇಟ್ರ್ ಬಿಟ್ಟು ಬರಲೇ ಸಿನಿಮಾಗೆ ಬರಲೇ ಇಲ್ಲ ನಾನು. ನಾನು ಕಲಿಬೇಕೇನೋ ನಾನು ಕಲೆ ಇಲ್ಲ ಅನ್ನೋದಕ್ಕೆ ನನಗೆ ಪಾತ್ರಗಳು ಸಿಗ್ತಾಯಿಲ್ಲ ಅಂತೇಳಿ ನಾನು ಥಿಯೇಟ್ರಿಗೆ ಬಂದು ಥಿಯೇಟ್ರ್ ಮಾಡಿಕೊಂಡು ಅದಾದ್ಮೇಲೆ ಫಸ್ಟ್ ಸಿನಿಮಾ ದಂಡುಪಾಳ್ಯ 4 ಮಾಡಿದೆ ನಾನು, ಸುಮನ್ ರಂಗನಾಥ್ ಅವರು. ಅದಾದಮೇಲೆ ಒಂದಿಷ್ಟು ಸಿನಿಮಾಗಳು ಲೀಡ್ ಕ್ಯಾರೆಕ್ಟರ್ ಮಾಡ್ಕೊಂಡು, ಅದಾದಮೇಲೆ ಇವಾಗ ನಿಮಗೆ ಗೊತ್ತಿದೆ ನಡೀತಾ ಇದೆ. ಇದ್ರ ಮಧ್ಯೆ ಸುದೀಪ್ ಅಣ್ಣ ಸಿಕ್ಕವರು. ಈಗ ಅವ್ರದ್ದೊಂದು ಬೇಸಿಂಗ್ ಅವರು ಸಿನಿಮಾ ಮಾಡಿಸಿದ್ರು, ಮ್ಯಾಕ್ಸಲ್ಲಿ ಮಾಡಿಸಿದ್ರು, ಲಾಸ್ಟ್ ಕಾಟೇರ ಮಾಡಿ ಹೀಗೆ ಹೋಗ್ತಾ ಇದೆ ಜರ್ನಿ. ಈ ವರ್ಷ ಆ್ಯಕ್ಚುಲಿ ರಾಮರಸ ಇದೆ, ದೈವ ಜೊತೆ ಅದು ಅತಿಕಾಯ ಇದೆ. ಹೀಗೆ ದೊಡ್ಡ ಸಿನಿಮಾಗಳು ನಡೀತಾ ಇದೆ. ಇದ್ರ ಮಧ್ಯೆ ನಮ್ಮ ಸಿನಿಮಾ ದೈವ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋಂಥ ಪಾತ್ರ ಇದು. ಅದೇ ಜನಗಳು ನೋಡಿ ನಮಗೊಂದು ಚಪ್ಪಾಳೆ, ವಿಷಯದ್ದು ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಕೊಟ್ಟು ಅದೇ ಖುಷಿ ನಮ್ಮ ಥಿಯೇಟ್ರ್ ಆರ್ಟಿಸ್ಟ್ಗೆ ಸರ್. ಬೇರೆ ಇನ್ನೇನಿಲ್ಲ. ಕರೆಕ್ಟ್. ಎಲ್ಲೋ ಒಂದು ಕಡೆ ಔಟ್ ಆಫ್ ಬಾಕ್ಸ್ ಕ್ವಶನ್ ಹೇಳ್ತೀನಿ. ಸುದೀಪ್ ಸರ್ ಒಂದು ಮಾತಾಡಿ ಇದರಲ್ಲಿ ಗ್ರೌಂಡಲ್ಲಿ ಅದೊಂದು ವೈರಲ್ ಆಗಿದ್ದು, ಏನೋ ಈ ಥರ ಬ್ಯಾಟಿಂಗ್ ಮಾಡಿದ್ರೆ ನಾವು ಇದು ಮಾಡ್ಕೊಂಡು ಹೋಗ್ತೀವಿ ಅಂತ. ನಿಮಗೆ ಆ ಥರ ಪರ್ಸ್ನಲ್ ಆಗಿ ಏನೋ ಬೈತಾ ಇರ್ತಾರ? ನಾನು ನೋಡಿದ್ದೀನಿ ಪರ್ಸ್ನಲ್ ಆಗಿ ನಿಮ್ಮನ್ನು. ಈ ಸಲ ಅಣ್ಣ ಬೈದ್ರೆ ನಾನು ಹೈಪ್ ಆಗ್ತಾ ಇದ್ದೆ. ಅಣ್ಣ ನನಗೆ ಯಾಕೆ ಬೈಲಿಲ್ಲ ಅಂದರೆ ಬೇಜಾರಾಗಿದೆ. ಅದು ವಿಚಾರ ಏನಪ್ಪ ಅಂದರೆ ಅಣ್ಣ ಮಂಜುಗೂ ಬೈದಿದ್ದಲ್ಲ. ಅದು ಅಣ್ಣ ಹೇಳ್ತಾರೆ, ನೋಡಪ್ಪ ಅಣ್ಣ ಅವ್ನು ಬೌಲಿಂಗ್ ಮಾಡ್ಬೇಕಾದ್ರೆ ಮಂಜು ಈ ಬ್ಯಾಟ್ಸ್ಮನ್ಗೆ ಅವ್ನು ಹಿಂಗೆ ಆಡ್ತಾವನೆ, ಈ ಫೀಲ್ಡ್ ಸೆಟ್ ಮಾಡಿದ್ದೀನಿ, ಈ ಬಾಲ್ ಹಾಕು ಅಂತ ಹೇಳ್ತಾರೆ. ಆ ಬಾಲ್ ಹಾಕ್ತೆ ಹೊಡ್ಸ್ಕೊಂಡಾಗ ಅಣ್ಣ ಹೇಳ್ತಾರೆ ಹಿಂಗಾದ್ರೆ ಹಿಂಗಾಗತ್ತಪ್ಪ ಅಂತ. ಮಂಜುಗೂ ಬೈದಿದ್ದಲ್ಲ. ಮಂಜುಗೆ ಬೈದಿದ್ದಕ್ಕೆ ಮಂಜು ಹೈಪ್ ಆಗ್ಬಿಟ್ಟ. ಈಗ ಇಷ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಅಣ್ಣ ನನಗೂ ಬೈದಿದ್ರೆ ನಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸ್ವಲ್ಪ ಜಾಸ್ತಿ ಆಗಿರೋದು. ಅಣ್ಣನ ಕೈ ಬೈಸ್ಕೊಳ್ಳೋದೇ ಖುಷಿ ರೀ. ಈ ಸಲ ಹೆಂಗಾಗಿತ್ತು ಅಂದರೆ ಅಣ್ಣನ ಕೈಲಿ ಬೈಸ್ಕೊಳ್ಳೋದೇ ಖುಷಿ. ತುಂಬ ಎಂಜಾಯ್ ಮಾಡಿದ್ದೀವಿ. ಈ 12 ವರ್ಷ ಆದಮೇಲೆ CCL ಕಪ್ ತೊಗೊಂಬರೋದು ಅನ್ನೋದು ನಿಮ್ಗೆ ತುಂಬ ಭಾರ ಆಗಿತ್ತು. ಆ ಪ್ರತಿಯೊಂದು ಸ್ಟೇಜ್ಗಳಲ್ಲಿ ಸುದೀಪ್ ಸರ್ ಕೊಡ್ತಂತ ನಿಮಗೆ ಒಂದು ಮೋಟಿವೇಶನ್ ಅಂತ ಹೆಂಗೆ ಸರ್? ನಿಜ ಹೇಳಬೇಕು, ಈ 4 ಸೀಸನ್ ಆಡಿದ್ನಲ್ಲ, ಎಲ್ಲೋ ಒಂದು ನಂದು ಚೆನ್ನೈ ಮ್ಯಾಚ್ ಆದಮೇಲೆ ನನ್ನ ಫಿಟ್ನೆಸ್ಸೇ ಮಾಡ್ಕೊಂಡಿದ್ದೆ ಸರ್.
ಆಮೇಲೆ ಏನಾಯಿತು, ಅಣ್ಣ ಈ ಸಲ ಬಿಗ್ ಬಾಸ್ ಹೌಸಲ್ಲಿ ಅಲ್ಲಿ ನೆಟ್ಸ್ ಮಾಡಿಸ್ಕೊಂಡಿದ್ರು. ಅಲ್ಲಿಗೆ ಪ್ರಾಕ್ಟೀಸ್ಗೆ ಅಂತ ಕರ್ಸೋರು. ಅಣ್ಣ ನನಗೆ ಬೈಯೋರು. ಯಾಕೆಂತಂದರೆ ನನ್ನ ಚೆನ್ನೈ ಮ್ಯಾಚಲ್ಲಿ ಅಷ್ಟು ಇಷ್ಟಪಡ್ತಾ ಇದ್ರು, ಇಲ್ಲಿ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ಬಟ್ ಎಲ್ಲ ಒಂದು ಕಡೆ ನಾನೇ ಅಣ್ಣನ ಮುಗಿಸ್ಕೊಂಡಿಲ್ಲ ಅಂತ ಅನಿಸ್ಬಿಡ್ತು ಸರ್. ಒಂದ್ಸರಿ 1 hour ಅವರು ನನ್ನ ಬಗ್ಗೆ ಮಾತಾಡಿದಾಗ ಬೈದು ಹಿಂಗಾದ, ಒಂದು ಮ್ಯಾಚ್ ಆಡಿಲ್ಲ ನೀನು ಹೀಗೆ ಅಂತ ಬೈದಾಗ, ಸೊ ಅವಾಗಲೇ ಅನಿಸಿತ್ತು ಸರ್ ನನಗೆ. ಸೊ ಹೌದು, ಎಲ್ಲೋ ಒಂದು ಕಡೆ ಅಣ್ಣನ ನಂಬಿಕೆ ನಾನು ಉಳಿಸ್ಕೊಂಡಿಲ್ಲ ಅಂತ ಯಾವತ್ತು ಅನಿಸ್ತು. ಅದಾದಮೇಲೆ ಆಲ್ರೆಡಿ ಫಿಟ್ನೆಸ್ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದೆ. ಅದಾದ್ಮೇಲೆ 16.5 kg ಇಳಿಸ್ತೆ. ಬಟ್ ನೆಕ್ಸ್ಟ್ ಇನ್ನೂ ಫಿಟ್ಟೆ. ನಾನು ಅಷ್ಟು ಅಣ್ಣನಿಂದ ಏನು ಪಡ್ಕೊಂತೀರ ನೀವು ಅಂತ ನಾನು ಅವ್ರ ಫಿಟ್ನೆಸ್ಸೇ ಆ್ಯಕ್ಚುಲಿ ಹೇಳಿರೋದು. ಸೊ ಅವ್ರ ಗುಣ, ಅವ್ರ ಮಾತು, ಸೊ ಎಲ್ಲರೂ ಹೇಳ್ತಾರೆ. ಬಟ್ ಅವ್ರ ಫಿಟ್ನೆಸ್ ಇದೆಯಲ್ಲ ಈ ಏಜಲ್ಲಿ, ಸೊ ಅದನ್ನೇ ಪಡ್ಕೊಳ್ಳೋದು. ಬಟ್ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ರೆಡಿ ಆಗ್ತೀವಿ. ಸುದೀಪ್ ಸರ್ ಫಿಟ್ನೆಸ್ ಬಗ್ಗೆ ಹೇಳ್ತಿದ್ರು. 52 ವರ್ಷ ಅನ್ಸೋದಿಲ್ಲ ಸುದೀಪ್ ಅಣ್ಣ. ಎಷ್ಟು ಬಸ್ಕೆ ಹೊಡಿತಾರೆ, ಎಷ್ಟು ಫಿಟ್ನೆಸ್ ಆಗಿರ್ತಾರೆ ಅಂತ ನೀವು ನೋಡಿದೀವಿ ಅಣ್ಣ ಅಲ್ಲಿ ಬಿಗ್ ಬಾಸ್ಗೆ ಬಂದಾಗ. ನೀವು ನೋಡಿದಂಥ ಸುದೀಪ್ ಫಿಟ್ನೆಸ್ ಏನೇನು ಮೇಂಟೈನ್ ಮಾಡ್ತಾರೆ ಸುದೀಪ್ ಸರ್? ಅವ್ರ ಫುಡ್ನ ಅವರೇ ರೆಡಿ ಮಾಡ್ಕೊತಾರೆ ಸರ್. ಓಕೆ. ಅವ್ರ ಫುಡ್ಡು ಅವರೇ ರೆಡಿ ಮಾಡ್ಕೊಡು. ನಮಗೆ ಆ್ಯಕ್ಚುಲಿ ನಾವು ಬಿಗ್ ಬಾಸ್ ಹೌಸ್ಗೆಲ್ಲ ಹೋದಾಗ ನಮಗೆಲ್ಲ ಬಿರಿಯಾನಿ ಮಾಡ್ಕೊಡೋರು. ಸರ್ ಸುದೀಪ್ ಅಣ್ಣ ಬಿರಿಯಾನಿ ಮಾಡ್ತಾರೆ. ನಾವು ಏನಾದರೂ ತಿನ್ನಬೇಕು ಅಂದರೆ ಸೊ ಅವ್ರು ಬಿರಿಯಾನಿ ತುಂಬ ಪ್ರಾಕ್ಟೀಸ್ ಮುಗಿದ್ಮೇಲೆ ನಮಗೆ ಗೊತ್ತು ನಾವು ಸರಿಯಾಗಿ ತಿಂತೀವಿ ಅಂತ ನಮಗೆ ಸಪ್ರೇಟು ಸರಿಯಾಗಿ ಮಾಡಿಸ್ಬಿಟ್ಟಿರೋರು. ಬಟ್ ನಾನು ಇವಾಗಲೂ ಬಿರಿಯಾನಿ, ಸುದೀಪ್ ಅಣ್ಣ ಅಂದರೆ ಫುಡ್ ಅಂದರೆ ಬಿರಿಯಾನಿ ನೆನಪಾಗುತ್ತೆ. ಬಟ್ ಅವ್ರ ಫಿಟ್ನೆಸ್ ಅಂತ ಬಂದಾಗ ಸರ್ ತುಂಬ ಮೇಂಟೈನ್ ಮಾಡ್ತಾರೆ ಸರ್. ಈ ದೈವ ಸಿನಿಮಾ ರಿಲೀಸ್ ಆಗ್ತದೆ, ನೀವು ದೈವದ ಸಿನಿಮಾ ಬಗ್ಗೆ ನೀವು ಹೇಳೋದಾದ್ರೆ? ಅದೇ ಮುಂಚೆ ಮಾತಾಡಿದ್ರೆ, ಈ ಸಿನಿಮಾಗೆ ನಮ್ಮ ಟೀಮು, ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಹಾಗೆ ನಮ್ಮ ಕಲಾವಿದರು, ನಮ್ಮ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾಗೆ. ನಮ್ಮದು ಹೊಸಬ್ರು ಸಿನಿಮಾ ಆಗಿರ್ಬೋದು, ಆದರೆ ಎಫರ್ಟ್ ಅನ್ನೋದಿದೆಯಲ್ಲ ಅದು ದೊಡ್ಡ ಸಿನಿಮಾಗಿಂತ ಜಾಸ್ತಿ ಇದೆ. ಹಾಗಾಗಿ ದಯವಿಟ್ಟು ಇದೇ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.